ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಯಾದಗಿರಿಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಕುಡಿಯುವ ನೀರಿಗಾಗಿ ರಸ್ತಾಪುರದಲ್ಲಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ. ಕೂಲಿ ಕೆಲಸ ಬಿಟ್ಟು ಓಣಿ ಸುತ್ತಾಡಿ ನೀರು ಹಿಡಿಯುವ ಸ್ಥಿತಿ ಇದೆ. ನಮ್ಮ ಮನೆಗೆ ಕುಡಿಯುವ ನೀರು ಸಿಗ್ತಾ ಇಲ್ಲ, ನಮ್ಮ ಮನೆಗೆ ಬಳಕೆಗೂ ನೀರು ಸಿಗ್ತಾ ಇಲ್ಲ ಅಂದಾಗ ಅವರ ಕೆಲಸ ಇಡೀ ದಿನದ ಕೂಲಿ, ಇಡೀ ದಿನದ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬರೀ ನೀರು ತರೋದೇ ಕೆಲಸ ಆಗ್ತಾ ಇದೆ. ರಸ್ತಾಪುರದಲ್ಲಿ ನಲ್ಲಿ ಅಳವಡಿಸಿದ್ರೂ ಕೂಡ ಉಪಯೋಗ ಇಲ್ಲ. PDO EO ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ಗ್ರಾಮಕ್ಕೆ ನೀರು ಹರಿಸುವಂತೆ ಜನ ಆಕ್ರೋಶಭರಿತವಾಗಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ಹೇಳಿ ಕೇಳಿ ಬೇಸಿಗೆಗಾಲ ಆರಂಭ ಆಗಿದೆ. ತುಂಬ ನೀರಿನ ಸಂಕಷ್ಟಗಳು ಎದುರಾಗ್ತಾ ಇದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಹೆಣ್ಣು ಮಕ್ಕಳು ಬಿಂದಿಗೆ ಹಿಡಿದು ತಲೆ ಮೇಲೆ ಹೊತ್ತು ಸಾಕ್ತಾ ಇದ್ದಾರೆ. ಈ ಊರಲ್ಲಿ ಜಲಜೀವನ್ ಮಿಷನ್ ಅಡಿಯಲ್ಲಿ ಹಾಕಿರುವಂಥ ಕೊಳಾಯಿಗಳಿದ್ದಾವೆ, ನಲ್ಲಿಗಳಿದ್ದಾವೆ. ಬಟ್ ನಲ್ಲಿಗಳು ಉಪಯೋಗಕ್ಕೆ ಬರ್ತಾ ಇಲ್ಲ. ಸೊ ಹೀಗಾಗಿ ಬೋರ್ವೆಲ್ ಅವರಿಗೆ ಅನಿವಾರ್ಯ ಆಗಿದೆ. ಸೊ ಹೀಗಾಗಿ ಬೋರ್ವೆಲ್ನಿಂದ ನೀರು ತುಂಬಿಕೊಂಡು ಸರತಿ ಸಾಲಿನಲ್ಲಿ ನಿಂತು ಬಿಂದಿಗೆಗಳನ್ನು ಇಟ್ಟು ನೀರು ತುಂಬಿಕೊಂಡು ಮನೆಗೆ ಹೊತ್ತೊಯ್ಯುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಬೋರ್ವೆಲ್ಲೂ ಕಾಣಿಸ್ತಾ ಇದೆ. ನಲ್ಲಿಯ ಆ ಕೊಳಾಯಿಯ ಟ್ಯಾಪನ್ನು ಟರ್ನ್ ಮಾಡಿ ನೋಡ್ತಾ ಇದ್ದಾರೆ. ಒಂದು ಹನಿ ನೀರು ಕೂಡ ಬರ್ತಾ ಇಲ್ಲ. ಅನಿವಾರ್ಯ. ಬೇಸಿಗೆ ಕಾಲ, ಕುಡಿಯೋಕ್ಕೆ ನೀರಿಗೆ ಹಾಹಾಕಾರ ಶುರುವಾಗಿದೆ. ಹೀಗಾಗಿ ಬೋರ್ವೆಲ್ ನೀರನ್ನೇ ಅಲ್ಲಿನ ಜನ ನಂಬ್ಕೊಂಡಿದ್ದಾರೆ. ಬೋರ್ವೆಲ್ ನೀರು ಅಂತ ಹೇಳಿದರೆ ಕುಡಿಯೋಕ್ಕೆ ಯೋಗ್ಯವಲ್ಲದ ನೀರು. ಆದರೂ ಕೂಡ ಅನಿವಾರ್ಯ ಎನ್ನುವ ರೀತಿಯಲ್ಲಿ ರಸ್ತಾಪುರ ಗ್ರಾಮಸ್ಥರು ಈ ನೀರನ್ನು ಬಳಸ್ತಾ ಇದ್ದಾರೆ. ಕುಡಿಯೋಕ್ಕೆ ನಲ್ಲಿಯಲ್ಲಿ ನೀರು ಬರ್ತಾ ಇಲ್ಲ, ಶುದ್ಧವಾದ ನೀರು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಬಿಂದಿಗೆ ಹಿಡಿದು ಈ ಬಿಸಿಲಲ್ಲಿ ಬಿಂದಿಗೆಯನ್ನು ಹೊತ್ಕೊಂಡು ಮಹಿಳೆಯರು ಹೋಗುವಂಥ ದೃಶ್ಯ ಇದು. ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ಕೇವಲ ರಸ್ತಾಪುರ ಅಂತ ಹೇಳಬೇಕಾ ಅಥವಾ ಆ ಭಾಗದಲ್ಲಿ ಈ ರೀತಿ ಸಮಸ್ಯೆ ಹೆಚ್ಚಳ ಆಗ್ತಾ ಇದೆ ಅಂತ ಇದೆಲ್ಲ ನೋಡ್ತಾ ಇದ್ರು ಕೂಡ PDO EO ಏನು ಮಾಡ್ತಾ ಇದ್ದಾರೆ? ಖಂಡಿತವಾಗ್ಲೂ ದಶರಥ್, ಇದು ಒಂದೇ ಊರಿನ ಸಮಸ್ಯೆ ಅಂತೂ ಅಲ್ಲ. ಯಾದಗಿರಿ ಜಿಲ್ಲೆಯಲ್ಲಿ ಅನೇಕ ತಾಲೂಕು ಹಳ್ಳಿಗಳಲ್ಲಿ ಕೂಡ ಸಾಕಷ್ಟು ಸಮಸ್ಯೆ ಕೂಡ ಇರುವಂತದ್ದು. ಅದೇ ರೀತಿಯಾಗಿ ಶಹಾಪುರ ತಾಲೂಕಿನ ರಸ್ತಾಪುರ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಕೂಡ ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಏನಂದ್ರೆ ಈ ಊರಿನಲ್ಲಿ ಏನಂದ್ರೆ ನೀರಿಲ್ಲದೆ ಇರೋದ್ರಿಂದಾಗಿ ಮಹಿಳೆಯರು ಸಹ ಸಾಕಷ್ಟು ಕೆಲಸಕ್ಕೆ ಹೋಗೋದನ್ನ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ದಿನನಿತ್ಯ ಅವತ್ತೇ ದುಡಿದು ಅವತ್ತೇ ತಿನ್ನುವಂತ ಕುಟುಂಬಗಳು ಕೂಡ ಇಲ್ಲಿ ಇರುವಂತದ್ದು. ಅದರಲ್ಲೂ ಈ ಗ್ರಾಮದ SC ಕಾಲೋನಿ ಅಂತ ಏನಿದೆ, ಈ ಕಾಲೋನಿಯಲ್ಲಿ ನೀರಿನ ಸಮಸ್ಯೆ ಕೂಡ ಇರುವಂತದ್ದು. ಅಂದ್ರೆ ನೀರಿನ ಸಮಸ್ಯೆ ಯಾವ ರೀತಿ ಅಂದ್ರೆ ಇವರಿಗೆ ಈ ಕಾಲೋನಿಯಲ್ಲಿ ಒಂದು ಕೈ ಬೋರ್ ಕೂಡ ಇರುವುದೇ. ಆ ಕೈ ಬೋರಿಂದನೇ ಕೂಡ ಇವರು ನೀರನ್ನ ಕುಡಿತಾ ಇದ್ರು. ಈಗ ಸಾಕಷ್ಟು ಗ್ಯಾರಂಟಿ ಯೋಜನೆಗಳಲ್ಲಿ ಅಂದ್ರೆ ಜಲಜೀವನ ಯೋಜನೆ ಆಗಿರ್ಬೋದು, ಈ ಯೋಜನೆ ಯಾವುದೇ ರೀತಿಯಾಗಿ ಇಲ್ಲಿ ಈ ಕಾಲೋನಿಗೆ ತಲುಪಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ SC ಕಾಲೋನಿಯಲ್ಲಿ ಅವತ್ತೇ ದುಡಿದು ಅವತ್ತೇ ತಿನ್ನುವಂತವರು ಒಂದು ದಿನ ಕೆಲಸವನ್ನ ಬಿಟ್ಟು ಮನೆಯಲ್ಲಿ ನೀರನ್ನ ತುಂಬಿಟ್ಟು ಆ ಜೀವನವನ್ನು ನಡೆಸಬೇಕಾಗಿದೆ. ಅದರ ಜೊತೆಯಾಗಿ ಸಣ್ಣ ಸಣ್ಣ ಮಕ್ಕಳು ಕೂಡ ಇರುವಂತದ್ದು. ಆ ಮಕ್ಕಳಿಗೆ ಆ ನೀರಿನ ಅವಶ್ಯಕತೆ ಇರಬಹುದು. ಮತ್ತು ಪ್ರಾಣಿಗಳಿವೆ, ಹಸುಗಳಿವೆ. ಈ ಹಸುಗಳಿಗೂ ಕೂಡ ನೀರಿಲ್ಲದೆ ಇರುವಂತ ಪರಿಸ್ಥಿತಿ ಕೂಡ ಇವರಿಗೆ ಎದುರಾಗಿದೆ. ಆದ್ರೆ ಜಲಜೀವನ ಯೋಜನೆ ಇಷ್ಟಿದ್ರೂ ಕೂಡ ಇವರಿಗೆ ನೀರಿನ ಸಮಸ್ಯೆ ಸರಿಯಾಗಿ ದೂಗಿಸ್ತಾ ಇಲ್ಲ ಅನ್ನೋಂಥದ್ದು ಕೂಡ ಇದೆ. ಮತ್ತೆ ಸಾಕಷ್ಟು ಬಾರಿಯಲ್ಲಿ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು PDOಗಳಿಗೆ ಹೋಗಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇವ್ರಿಗೂ ಕೂಡ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಯಾವುದೇ ರೀತಿಯಾಗಿ ಇವರು ಕ್ಯಾರೆ ಅಂತ ಇಲ್ಲ ಅನ್ನುವಂಥದ್ದು ಕೂಡ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಅವರ ಮನವಿ ಕೂಡ ಒಂದೇ, ಏನೇ ಸಮಸ್ಯೆ ಇರ್ಲಿ ನಮಗೆ ನೀರನ್ನ ಸರಿಯಾಗಿ ತಲುಪಿಸಿ ಕೊಡಿ, ಇಲ್ಲ ಟ್ಯಾಂಕರ್ಗಳ ಮುಖಾಂತರ ಆದ್ರೂ ನಮಗೆ ನೀರಿನ ವ್ಯವಸ್ಥೆ ಮಾಡ್ಕೊಡಿ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ದಶರಥ್, ಎಸ್, ಥ್ಯಾಂಕ್ ಯು ಸಿದ್ದು ನಿಮ್ಮಲ್ಲ ಮಾಹಿತಿಗೆ.